ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಮ್ಮ ಮನೆ ಗುರುಪ್ರವೇಶ ವಿಡಿಯೋ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ಹೊಸಲಿಗೆ ಪೂಜೆ ಮಾಡಿರೋದು. ಒಳಗಡೆ ಸತ್ಯನಾರಾಯಣ ಪೂಜೆ ಮಾಡಿಸಿದ್ದೀವಿ. ಹೀಗೆ ನೋಡ್ತಾ ಇರ್ಬೋದು ನೀವು, ಹೊಸ್ಲ ಹತ್ರ ಥರ ಅಂತ ಹೂವುಗಳು ಅಲಂಕಾರ ಎಲ್ಲ ಮಾಡಿಸಿದ್ದೀವಿ. ಸೊ ಇದು ಎಲ್ಲರೂ ನನಸಾಗಿದೆ ನಂದು. ನಾನು 2023 ಸ್ಟಾರ್ಟ್ ಮಾಡಿಸಿದ್ದಿದ್ದು. ಇಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಎಷ್ಟೊಂದು ಕನಸಿನ ಆಸೆ ಅಲ್ವಾ ನಮ್ಮ ಮನೆ ಕಂಪ್ಲೀಟ್ ಆಗೋದು ಅಂದರೆ. ನನಗೆ ನನ್ನ ಡ್ರೀಮ್ ಅಂತಲೇ ಅಂದ್ಕೊಳ್ಳಿ. ಸೊ ಇದು ಸತ್ಯನಾರಾಯಣ ಪೂಜೆ ಮಾಡಿಸಿರೋ ಅಂಥದ್ದು. ಥರ ಅಂತ ಹೂಗಳ ಇಟ್ಟು ಸತ್ಯನಾರಾಯಣ ಪೂಜೆ ಮಾಡಿಸಿದ್ದೀವಿ. ಸೊ ಇದು ನಮ್ಮ ದೇವರ ಕೃಪೆನೇ ಅಂದ್ಕೊಳ್ಳಿ. ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಸೊ ಮಂತ್ರಗಳಿಂದ ಇದು ಅಲಂಕಾರ ಮಾಡಿರೋದು ಮತ್ತು ಅಭಿಷೇಕ ಮಾಡಿಸ್ತಾ ಇರೋದು, ಹೋಮ ಎಲ್ಲ ಮಾಡಿಸಿದ್ವಿ. ಸತ್ಯನಾರಾಯಣ ಪೂಜೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ತಿರ್ಗಾ ನಮಗೆ ಏನೇ ಆಗಲಿ ಡೆಕೋರೇಷನ್ಸಿಂದ ಹಿಡಿದು ಎಲ್ಲ ಪುರೋಹಿತರು ಎಲ್ಲ ನೋಡಿಕೊಂಡ್ರು. ಇದು ನಮ್ಮ ದೇವ್ರ ಮನೆ ನೋಡಿ. ದೇವ್ರ ಮನೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಲಕ್ಷ್ಮಿನ ಕೂರಿಸಿದ್ದಾರೆ ನೋಡಿ. ಅವರು ಪುರೋಹಿತರು ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆ. ಇದು ಕಿಚನಲ್ಲಿ ಡೆಕೋರೇಷನ್ಸ್ ನೋಡಿ, ಒಳಕಲ್ಲಿಂದ ಹಿಡಿದು ಆಗಿನ ಕಾಲದಲ್ಲಿ ಒಳಕಲ್ಲೆಲ್ಲ ಇರುತ್ತಲ್ಲ ಅದನ್ನು ಪೂಜೆ ಮಾಡ್ತಾಯಿದ್ರು. ಬಟ್ ಈಗಲೂ ಇಲ್ಲೂ ಅಲಂಕಾರ ಮಾಡಿದ್ದಾರೆ. ಸಿಂಕಲ್ಲಿ ಈ ಥರ ಡೆಕೋರೇಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ನಮಗೆ ನೋಡಿ ಥರ ಅಂತ ಬೊಂಬೆಗಳಿಟ್ಟು ಪೂಜೆ ಮಾಡಿಸಿದ್ದಾರೆ. ಸೊ ಇದು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಡಿಕೆಗಳಿಂದ ಪೂಜೆ ಮಾಡಿದ್ದಾರೆ. ಇದು ಇಟ್ಕೆಗಳು ತಂದು ಆಗಿನ ಕಾಲದಲ್ಲಿ ಇಟ್ಕೆಯಲ್ಲಿ ಮಾಡ್ತಿದ್ರಲ್ವ, ಈಗಲೂ ಅದೇ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ. ಇಲ್ಲೂ ಮಾಡಿಸಿದ್ದಾರೆ ನಮ್ಮ ಕೈಯಲ್ಲಿ. ಇಟ್ಕೆಗಳಿಟ್ಟು ಇಲ್ಲಿ ಆಲುಕ್ಸಿದ್ರು. ಇಲ್ಲಿ ನೋಡಿ ಆಲುಕ್ಸಿರೋ ಪಾತ್ರೆ ಎಲ್ಲ ಅಲ್ಲೇ ಇದೆ. ಸೇಮ್ ಸಂಪ್ರದಾಯಕವಾಗಿ ಮಾಡಿಕೊಟ್ರು. ಸೊ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಅನಿಸಿಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದವರೆಲ್ಲ ಖುಷಿಪಟ್ಟರು. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಟ್ಟಿದ್ದಾರೆ ಅವರು. ನೀವು ಚೆನ್ನಾಗಿ ಮಾಡಿಸಿದ್ದೀರಾ ಅಂತ ಎಲ್ಲ ಹೇಳೋದ್ರು. ನನಗೆ ತುಂಬ ಖುಷಿ ಆಯಿತು. ಸಾರಿ ನೋಡಿ, ಇಲ್ಲಿ ಅಷ್ಟಲಕ್ಷ್ಮಿಗಳನ್ನ ಇಟ್ಟಿದ್ದಾರೆ, ಒನಕೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನನ್ನ ಡ್ರೀಮು ಫುಲ್ಫಿಲ್ ಆಯಿತು ಅಂತಲೇ ಅಂದ್ಕೋಬೇಕು. ಸೊ ಗಾಡ್ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಹಾರೈಸ್ತೀನಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಎಲ್ಲ ಬಂದವರೆಲ್ಲ ನನಗಂತೂ ಎಷ್ಟು ಚೆನ್ನಾಗಿ ಹೇಳೋದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ರೆ ಅಂತ ಹೇಳಿದ್ರು. ಫಸ್ಟ್ ನಾನು ಸ್ಟಾರ್ಟಿಂಗ್ ಬೇಡ ಅಂದ್ಕೊಂಡೆ, ಬಟ್ ಆದರೂ ಇರಲಿ ಅಂತ ಒಪ್ಕೊಂಡೆ ಅದಕ್ಕೆ. ಈಗ ನೋಡಿ ಇದು ರೂಮಲ್ಲಿ ನಾವು ಇದು ಸುದರ್ಶನ ಹೋಮ ಚಕ್ರ ಬರುತ್ತಲ್ಲ ಅದು ಮಾಡಿಸಿದ್ದಾರೆ. ಸುದರ್ಶನ ಚಕ್ರ ಅಂದರೆ ಸುಮ್ಮನೆನಾ, ಎಲ್ಲ ಮಾಡಿಸಿದ್ದಾರೆ ನಮ್ಮ ಕೈಯಲ್ಲಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಬಿಡಿಸಿದ್ದಾರೆ. ತುಂಬ ಖುಷಿ ಆಯಿತು. ಕೆಲವು ಯಾರೂ ಹಾಕ್ಸಲ್ಲ ಅಂತ ಹೇಳಿದ್ರು, ಬಟ್ ನಾವು ಹಾಕ್ಸಿದ್ವಿ. ಬಟ್ ನೋಡಿ ಇಲ್ಲಿ ಹೊರಗಡೆ ಬಂದು ಈ ಥರ ಶೋ ಮಾಡಿಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಟ್ಟಿದ್ದಾರೆ ನಮಗೆ. ನನಗಂತೂ ತುಂಬ ಖುಷಿ ಆಗೋಯಿತು. ಇದು ನಾನು ನೋಡೇ ಇರಲಿಲ್ಲ ಅದನ್ನು ಅವ್ರು ಅಲಂಕಾರ ಮಾಡಿರೋದು. ಬಂದು ನೋಡಿದಾಗ ಶಾಕ್ ಆಗೋಯಿತು. ಇದು ತುಳಸಿಗೆ ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆ ಸುತ್ತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನಮ್ಮ ರೂಮ್ ಡೋರ್. ಎಷ್ಟು ಚೆನ್ನಾಗಿದೆ ನೋಡಿ. ಡಿಸೈನ್ಸ್ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಚೆನ್ನಾಗಿತ್ತು ಅಂತ. ಇದು ಬಂದರೆ ನಮ್ಮ ಭೋಜನ ಊಟ ಒಬ್ಬಟ್ಟು ನೋಡಿ. ನಾನು ಹೇಳೋದಲ್ಲ, ನೀವೇ ನೋಡಿದ್ರೆ ಗೊತ್ತಾಗುತ್ತಲ್ವಾ. ಸೊ ತುಂಬ ಖುಷಿ ಆಯಿತು. ದೇವರ ಕೃಪೆ ನಮ್ಮ ಮೇಲೆ ಯಾವಾಗಲೂ ಸದಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.